ನಮಸ್ಕಾರ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. White Gold presents News 18 Kannada Healthcare Awards 2025 in association with FANA, powered by Reliance. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಟ್ವರ್ಕ್ 18 ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ಇದರ ಭಾಗವಾಗಿರುವಂತ ನ್ಯೂಸ್ 18 ಕನ್ನಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಅಂದ್ರೆ ವೈದ್ಯರು ದೇವರ ಸಮಾನ. ನಮ್ಮ ಜೊತೆ ಇರುವಂತ ಜೀವಂತ ದೇವರು ಅಂದ್ರೆ ಅದು ಡಾಕ್ಟರ್ಸ್. ಮಾನಸಿಕ ದೈಹಿಕವಾಗಿ ರೋಗ ಮುಕ್ತವಾಗಿಸಿ ಸುಂದರ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವೈದ್ಯರದ್ದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿರುವಂತ ಎಲ್ಲರದ್ದು. ವೈದ್ಯಕೀಯ ಕ್ಷೇತ್ರ ಸಿಬ್ಬಂದಿಯ ಹಗಲಿರುಳ ತ್ಯಾಗಕ್ಕೆ, ದುಡಿಮೆಗೆ ಗೌರವ ಮತ್ತು ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಹೀಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ವೈದ್ಯಕೀಯ ಸಂಸ್ಥೆಗಳು, ಆಸ್ಪತ್ರೆಗಳು, ವ್ಯಕ್ತಿಗಳ ಕೊಡುಗೆ ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಬನ್ನಿ, ನಮ್ಮೆಲ್ಲರ ಆರೋಗ್ಯವನ್ನ ಮಹಾಭಾಗ್ಯವಾಗಿಸುವಂತ ನಮ್ಮ ಆರೋಗ್ಯ ಕ್ಷೇತ್ರದ ಸಾಧಕರನ್ನ ಪುರಸ್ಕರಿಸೋಣ, ಗೌರವಿಸೋಣ. ಈ ಕಾರ್ಯಕ್ರಮದ ಉದ್ದೇಶ ಏನು, ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಹಾಗೇನೆ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಓಗೊಟ್ಟು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಇದೀಗ ವೇದಿಕೆ ಮೇಲೆ ನ್ಯೂಸ್ 18 ಕನ್ನಡದ ಎಡಿಟರ್ ಶ್ರೀ ಹರಿಪ್ರಸಾದ್. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೀನಿ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೆಲ್ತ್ ಕೇರ್ ಅವಾರ್ಡ್ ಅನ್ನುವಂಥದ್ದು ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಈ ಒಂದು ಅವಾರ್ಡನ್ನು ಕೊಡುವಂಥದ್ದು ಬಹಳ ಮುಖ್ಯ ಉದ್ದೇಶ ನಮ್ಮ ಜನರ ಆರೋಗ್ಯ ಸೇವೆಯನ್ನು ಮಾಡುವಂತಹ ವೈದ್ಯರನ್ನು ಗುರುತಿಸುವಂಥದ್ದು, ಅವರನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಆ ಮೂಲಕ ಒಂದು ಸಮಾಜದಲ್ಲಿ ಸಂಭ್ರಮಿಸುವಂಥದ್ದು. ಯಾಕಂದರೆ ಅವರ ಸೇವೆಯನ್ನು ಸಂಭ್ರಮಿಸುವಂಥದಕ್ಕೆ ಇರುವ ಒಂದು ಅವಕಾಶ ಇದು ಅಂತ ನಾವು ಭಾವಿಸ್ತೀವಿ. ಆ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸಾಧಕರನ್ನು ಗುರುತಿಸುವ ಮತ್ತು ಅವರನ್ನು ಸನ್ಮಾನಿಸುವಂತಹ ಕೆಲಸವನ್ನು ನ್ಯೂಸ್ 18 ಕನ್ನಡ ಮಾಡ್ತಾ ಬಂದಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ವೈದ್ಯರನ್ನು ಗುರುತಿಸುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷದ ಹೆಲ್ತ್ ಕೇರ್ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ಫನಾದ ಜೊತೆ ಸೇರಿ ನ್ಯೂಸ್ 18 ಕನ್ನಡ ಈ ಒಂದು ಅವಾರ್ಡನ್ನು ಕೊಡ್ತಾ ಇದೆ. ಅದಕ್ಕಾಗಿ ಒಂದು ಜ್ಯೂರಿ ಕಮಿಟಿಯನ್ನು ಕೂಡ ಮಾಡಿ ಅದರ ಮೂಲಕವಾಗಿ ಪ್ರತಿಯೊಬ್ಬ ಸಾಧಕರನ್ನು ಗುರುತಿಸುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಮೊದಲಿಗೆ ಒಂದು ನಮ್ಮ ಜ್ಯೂರಿ ಮೀಟ್ನ ಕಿರುಚಿತ್ರವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರವಾಗಿ ಮತ್ತು ರಾಜ್ಯದ ಜನರ ಆಶೋತ್ತರಗಳ ಪರವಾಗಿ ಧ್ವನಿ ಎತ್ತುತ್ತಲೇ ಬಂದಿರುವ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜಮುಖಿ ಕೆಲಸಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಕರ್ನಾಟಕದ ಅಗ್ರಗಣ್ಯ ಚಾನೆಲ್ ನ್ಯೂಸ್ 18 ಕನ್ನಡ. ಈ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. ಹಗಲು ರಾತ್ರಿ ಎನ್ನದೆ, ದಣಿವನ್ನು ಲೆಕ್ಕಿಸದೆ ರೋಗಿಗಳ ಸೇವೆ ಮಾಡುತ್ತಿರುವ ಲಕ್ಷಾಂತರ ವೈದ್ಯರಿದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳೂ ಇದ್ದಾರೆ. ಕೊರೋನಾದಂಥ ಕಠಿಣ ಸಮಯದಲ್ಲೂ ತಮ್ಮ ಜೀವವನ್ನು ಲೆಕ್ಕಿಸದೆ ಜನರ ಜೀವ ಉಳಿಸಿದ ವೈದ್ಯಕೀಯ ಲೋಕದ ನಕ್ಷತ್ರಗಳಿದ್ದಾರೆ. ಅಂಥವರನ್ನ ಗುರುತಿಸಿ ಗೌರವಿಸುವ ವಿನೂತನ ಕಾರ್ಯಕ್ರಮವೇ ನ್ಯೂಸ್ 18 ಕನ್ನಡದ ಹೆಲ್ತ್ ಕೇರ್ ಪ್ರಶಸ್ತಿ. ಇವತ್ತು ಜ್ಯೂರಿ ಮೀಟಿಂಗ್ ಮಾಡಿ ಯಾರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಇವತ್ತು ನಿರ್ಧಾರ ಮಾಡಿ ಸಮಿತಿಗೆ ಒಪ್ಪಿಸಿದ್ದೇವೆ. ನ್ಯೂಸ್ 18 ಅವರು ತುಂಬಾ ಚೆನ್ನಾಗಿರೋ ಸೆಲೆಕ್ಷನ್ಸ್ ಮಾಡಿದ್ದಾರೆ. ಅದನ್ನ ನೋಡಿ ಸಂತೋಷ ಆಯಿತು. ಅಖಿಲ ಭಾರತೀಯ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶೋಭಾ ಪ್ರಕಾಶ್, ಟಿಪಿ ಸತೀಶ್, ನೆಟ್ವರ್ಕ್ 18 ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್,
ಮತ್ತು ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್ ಇವರನ್ನೊಳಗೊಂಡ ಆಯ್ಕೆ ಸಮಿತಿ ವೈದ್ಯಕೀಯ ಲೋಕದ ಸಹಸ್ರಾರು ನಕ್ಷತ್ರಗಳ ಪೈಕಿ ಕೆಲವರನ್ನ ಹೆಕ್ಕಿ ತೆಗೆದಿದ್ದು ಅವರನ್ನೀಗ ಗೌರವಿಸುವ ಸೌಭಾಗ್ಯ ಇದೀಗ ನಮ್ಮದಾಗಿದೆ. ಎಸ್, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇದು ವೈಟ್ ಗೋಲ್ಡ್ ಪ್ರೆಸೆನ್ಸ್ ನ್ಯೂಸ್ 18 ಕನ್ನಡ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಇನ್ ಅಸೋಸಿಯೇಷನ್ ವಿತ್ ಫನಾ ಪವರ್ಡ್ ಬೈ ರಿಲಯನ್ಸ್. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಕಾರ್ಯಕ್ರಮದ ಉದ್ಘಾಟನೆ. ನಮ್ಮ ಹೆಲ್ತ್ ಕೇರ್ ಅವಾರ್ಡ್ಸ್ 2025ಗೆ ಆಗಮಿಸಿರುವಂತಹ ಟ್ರಬಲ್ ಶೂಟರ್, ಕೆಪಿಸಿಸಿ ಅಧ್ಯಕ್ಷರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಜಿಬಿಎ ಕನಸನ್ನ ನನಸು ಮಾಡಿದಂತ ರಾಜ್ಯ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿಕೆ ಶಿವಕುಮಾರ್ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು ಶ್ರೀಯುತ ಡಿಕೆ ಶಿವಕುಮಾರ್ ಅವರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಡಿಪಿ ಸತೀಶ್, ನೆಟ್ವರ್ಕ್ 18 ಎಡಿಟೋರಿಯಲ್ ಅಡ್ವೈಸರ್ ಸೌತ್, ಶ್ರೀ ವಿವೇಕ್ ನಾರಾಯಣ್, ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್, ಶ್ರೀ ಹರಿಪ್ರಸಾದ್, ನ್ಯೂಸ್ 18 ಕನ್ನಡ ಎಡಿಟರ್, ಶ್ರೀ ಬಸವರಾಜ್, ಜನರಲ್ ಮ್ಯಾನೇಜರ್ ಸೌತ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ವೇದಿಕೆ ಮೇಲಿರುವಂತಹ ಗಣ್ಯರು ಜ್ಯೋತಿ ಬೆಳಗಿಸಲು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಚಿಕ್ಕದೊಂದು ಸಂವಾದ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆಸಿಕೊಡ್ತಾರೆ ಶ್ರೀಯುತ ಹರಿಪ್ರಸಾದ್. ಉಪಮುಖ್ಯಮಂತ್ರಿಯವರೇ, ಹೆಲ್ತ್ ಕೇರ್ ಅವಾರ್ಡ್ ಸಂದರ್ಭದಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆರೋಗ್ಯ ಸೇವೆ ಒದಗಿಸುವಂಥದ್ದು ಸರ್ಕಾರದ ದೊಡ್ಡ ಜವಾಬ್ದಾರಿಗಳಲ್ಲಿ ಒಂದು. ಶಿಕ್ಷಣ, ಆರೋಗ್ಯ ಇದು ಬಹಳ ಪ್ರಾಥಮಿಕವಾಗಿ ಕೊಡುವಂತಹ ಆದ್ಯತಾ ವಲಯ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಜನರ ಆರೋಗ್ಯದ ಕಾಪಾಡುವಂತಹ ನಿಟ್ಟಲ್ಲಿ ಯಾವ ಸ್ವರೂಪದಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ, ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತೀರಿ? ಎಲ್ಲ ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಇನ್ಸ್ಟಿಟ್ಯೂಷನ್ ಹೆಡ್ಸ್ ಇದ್ದಾರೆ, ಭಾಳ ಪ್ರಮುಖರೆಲ್ಲ ಅಧಿಕಾರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಸೊ ಎಲ್ಲರಿಗೂ ನನ್ನ ಸಾಯಂಕಾಲದ ನಮಸ್ಕಾರ. ಒಂದು ಈ ವಿಚಾರ ಹೇಳಬೇಕು ಅಂದರೆ, ಕರ್ನಾಟಕ ಈಸ್ ಎ ಲೀಡರ್ ಇನ್ ಹೆಲ್ತ್ ಕೇರ್, ನಂಬರ್ 1 ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ. ನಾನು ಮಾಡಿದೆ ಅಂತ ಹೇಳಲ್ಲ, ನಮ್ಮ ಸರ್ಕಾರ ಒಂದೇ ಮಾಡ್ತು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾವುದಾದ್ರು ರಾಜ್ಯದಲ್ಲಿ 70 ಮೆಡಿಕಲ್ ಕಾಲೇಜಸ್ ಇದೆ ಅಂತಂದರೆ ಇದು ಕರ್ನಾಟಕದಲ್ಲಿ ನಂಬರ್ 1. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ನನಗೆ ಔಟ್ ಆಫ್ ದಿ ವೇ ನನಗೆ ಈ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜಸ್ಗೆ ಪರ್ಮಿಷನ್ ಕೊಡುವಂಥದ್ದು ಒಂದು ಚೇರ್ಮನ್ ಮಾಡಿದರು. ಆಗ ಭಾಳ ಜನ ಟೀಕೆ ಟಿಪ್ಪಣಿಯೆಲ್ಲ ಮಾಡಿದ್ರು. ನಾನು ಆಗ ದೊಡ್ಡ ತೀರ್ಮಾನ ಮಾಡಿ ಎಲ್ಲರಿಗೂ ಪ್ರಮೋಟ್ ಮಾಡಿ, ಆವತ್ತಿನ ಕಾಲದಲ್ಲಿ ಬರೀ ಒಂದು 3 ತಿಂಗಳಲ್ಲೇ 700 ಕಾಲೇಜಸ್ಗೆ, ನರ್ಸಿಂಗ್ ಕಾಲೇಜ್ಗೆ, ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಕೊಡುಗೆ ಪರ್ಮಿಷನ್ ಕೊಟ್ಬಿಟ್ಟೆ ನಾನು. ಇವರೆಲ್ಲ ಟೀಕೆ ಮಾಡಿ ಏನೇನೋ ಮಾತಾಡಿದ್ರು. ದುಡ್ಡು ಕಲೆಕ್ಟ್ ಮಾಡ್ತಾವನೆ, ಅದು ಮಾಡ್ತಾವನೆ, ಕಾಲೇಜ್ಗೆ ಇಷ್ಟು ಕೂತಾ ಇದ್ದಾನೆ, ಏನೇನೆಲ್ಲ ಹೇಳಿದ್ರು. ನಾನು ಅದಕ್ಕೆ ಲೆಕ್ಕಕ್ಕೆ ಇಡಲಿಲ್ಲ. ನಾನು ಐ ಡಿಡ್ ಮೈ ಡ್ಯೂಟಿ. ಇವತ್ತು ಐ ಥಿಂಕ್ ನಮ್ಮ ರಾಥೋಡ್ ಎಷ್ಟಿದೆಯಮ್ಮ ಈಗ ಒಟ್ಟು 72 ಇರುವುದು. ಪ್ಯಾರಾಮೆಡಿಕಲ್ 618 ಇದೆ. ಅಂದರೆ 618, ಆಮೇಲೆ ಮೆಡಿಕಲ್ 72 ಮೆಡಿಕಲ್ ಕಾಲೇಜಸಲ್ಲಿ ಆವ್ರೇಜ್ 150ಇಂದ 300ವರೆಗೂ ಸೀಟ್ಸ್ ಇದೆ. ಅಂದರೆ ನಂಬರ್ ಆಫ್ ಡಾಕ್ಟರ್ಸ್ನ ನಾವೇನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಬಹುಶಃ ದೇಶದಲ್ಲಿ ಎಲ್ಲೂ ಮಾಡ್ತಾಯಿಲ್ಲ. ನೀವು ಯಾವುದೇ ದೇಶಕ್ಕೆ ಹೋಗಿ, ನಮ್ಮ ಕರ್ನಾಟಕ ರಾಜ್ಯದ ಡಾಕ್ಟರ್ಸು ದಿ ಬೆಸ್ಟ್ ಡಾಕ್ಟರ್ಸ್, ಯಾರು ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ, ಅವರೆಲ್ಲ ಕೂಡ ಇವತ್ತು ಒಳ್ಳೊಳ್ಳೆ ಜಾಗದಲ್ಲಿದ್ದಾರೆ. ಈಗ HGC ಅಂತ ಒಂದಿದೆ ಇಲ್ಲಿ. ಒಂದು ಚಿಕ್ಕ
ಇದರಲ್ಲಿ ಬಿಲ್ಡಿಂಗಲ್ಲಿ ಡಬಲ್ ರೋಡಲ್ಲಿ ಇತ್ತು ಒಂದು 30 ವರ್ಷದಿಂದ. ಈಗ ನೋಡಿ, ಈಗ ಅದು ಬೆಳೆದಿರೋ ರೀತಿ ನೋಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾರಾಯಣ ಹೃದಯಾಲಯ ನೋಡಿ, ನಮ್ಮ ದೊಡ್ಡಪ್ಪ ಒಂದು ಕಾಲದಲ್ಲಿ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಚೆರಿನ ಅಂತ ಒಬ್ಬರು ಡಾಕ್ಟ್ರ್ ಇದ್ದರು. ಅಲ್ಲೆಲ್ಲ ಇದರಲ್ಲಿ ಹೋಗಿ ವೆಲ್ಲೂರಲ್ಲಿ ಹೋಗೋ ಇಲ್ಲಿ ಹೋಗಿ ಹಾರ್ಟ್ ಆಪ್ರೇಷನ್ ಮಾಡ್ಕೊಳ್ತೀವಿ. ಇವತ್ತು ಬೆಂಗಳೂರಲ್ಲೇ ಹೆಚ್ಚು ಒಂದು 7-8 ಸಾವಿರ ಹಾರ್ಟ್ ಸ್ಪೆಷಲಿಸ್ಟು ಇವತ್ತು ಇಲ್ಲಿದ್ದಾರೆ. ಇಡೀ ಪ್ರಪಂಚದಿಂದ ಇವತ್ತು ಇಲ್ಲಿ ಬಂದು ಪೇಷಂಟ್ಸ್ ಬಂದು ಇಲ್ಲಿ ಬಂದು ಬೇರೆ ಕಡೆ ಜಾಸ್ತಿ ಕಾಸ್ಟ್ಲಿ ಇದೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದು ಇವತ್ತು ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾವ ನೀ ಆಪ್ರೇಷನ್ ಇರ್ಬೋದು, ಇನ್ನೊಂದು ಆಪ್ರೇಷನ್, ಎಲ್ಲ ಕಂಪ್ಲೀಟ್ ಎಲ್ಲ ರೋಬೋಟಿಕ್ ಆಪ್ರೇಷನ್ಸ್ ಎಲ್ಲ ಬಂದಿದೆ. ಸೊ ಟೆಕ್ನಾಲಜಿ ಭಾಳ ಸ್ಟ್ರಾಂಗ್ ಇದೆ. ಆಮೇಲೆ ನಮ್ಮಲ್ಲೂ ಕೂಡ ಹೆಲ್ತ್ ಕೇರ್ಗೆ ಸಪೋರ್ಟ್ ಮಾಡೋಂಥ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಲ್ಲ, ಫಾರ್ಮಸಿಗಳಿದೆಯಲ್ಲ, ಬಯೋಟೆಕ್ನಾಲಜಿ ಇದೆಯಲ್ಲ, ಅದು ಕೂಡ ಇಟ್ ಈಸ್ ಎ ವೆರಿ ಗ್ರೇಟ್ ದಿಸ್ ಒನ್. ಸೊ ನಾನು ಕೂಡ ಈಗ ಒಂದು ಹೊಸ GBAT ಮಾಡಬೇಕು ಅಂತ ಇದ್ದೀನಲ್ಲ, ಬಿಡದಿ ಗ್ರೇಟರ್ ಬೆಂಗಳೂರು ಇನಿಷಿಯೇಟಿವ್, ಅಲ್ಲೂ ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಒಂದು 100 ಎಕರೆ ಸಪ್ರೇಟಾಗಿ ಹೆಲ್ತ್ ಸಿಟಿಗೆ ಒಂದು ನೀವು ಮಾರ್ಕ್ ಮಾಡಿ ಇಡಬೇಕು ಅಂತೇಳಿ. ಯಾಕೆಂದರೆ ಅವ್ರಿಗೂ ಚಾಲೆಂಜಿಂಗ್ ಜಾಬ್ ಇದು. ಡಾಕ್ಟರ್ಸ್ ಯಾರೇ ಈ ಪ್ರೊಫೆಷನ್ನ ತೆಗೆದುಕೊಂಡವರು ಯಾರು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಕೆಲವರು ದೊಡ್ಡ ದೊಡ್ಡ ಕಂಪ್ನಿಗಳು ಯೋಚನೆ ಮಾಡ್ತಾರೆ ಹೊರತು, ಮಿಕ್ಕಿದವರೆಲ್ಲ ಸರ್ವಿಸ್ ಓರಿಯೆಂಟೆಡ್ ಇರೋರು ಮಾತ್ರ. ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇದ್ಲವಳು. ನಾನು ಐ ಡಿಂಟ್ ಎನ್ಕರೇಜ್ ಅವರ್. ಏಕೆಂದರೆ ಇದು ಹಗಲೂ ಇಲ್ಲ ರಾತ್ರಿನೂ ಇಲ್ಲ. 2 ಗಂಟೆಗೆ ಫೋನ್ ಮಾಡ್ತಾ ಇರ್ತಾರೆ, 1 ಗಂಟೆಗೆ ಫೋನ್ ಮಾಡ್ತಾ ಇರ್ತಾರೆ. ಇವೆಲ್ಲ ಬೇಕಾದಷ್ಟು ಪ್ರೆಷರ್ ಇದೆ. ನಮ್ಮನೇಲೂ ಒಂದು ಅರ್ಧ ಡಜನ್ ಡಾಕ್ಟ್ರುಗಳಿದ್ದಾರೆ. ನನ್ನ ತಂಗಿ ಮಕ್ಕಳು 2 ಡಾಕ್ಟ್ರ್ ಇದ್ದಾರೆ. ನನ್ನ ಕೋಬದ್ರ ಮನೇಲಿ 5 ಜನ ಇದ್ದಾರೆ. ಇಟ್ ಈಸ್ ವೆರಿ ನಾಟ್ ಸ್ಮಾಲ್ ಜಾಬ್. ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರೋದು. ಬಟ್ ಭಾಳ ಜನ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಾನು ಆಗ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ನೋಡಿದ್ದೀನಿ. ದೇ ಹ್ಯಾವ್ ಕಾಂಟ್ರಿಬ್ಯೂಟ್ ವೆರಿ ಮಚ್. ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಸಹಾಯ ಮಾಡಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಹಾಗೆ ಕರ್ನಾಟಕದ ಹೆಲ್ತ್ ಕೇರ್ ಇದೆಯಲ್ಲ, ಐ ಥಿಂಕ್ ದೇರ್ ಇಸ್ ನೋ ಮ್ಯಾಚ್. ನನ್ನಲ್ಲೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು. ಎಲ್ಲರೂ ನಗ್ತಿದ್ರು. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮೆಂಟೋ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಏನು ಇಲ್ಲಿ ಹೋಗ್ತಾ ಇದೆಯಾ ನೀನು, ಅಲ್ಲಿ ಹೋಗ್ತಾ ಇಲ್ಲ ಅಂತ. ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರು ನಂಬ್ತಾರೆ? ಹಂಗೆ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಮಿಂಟೋ ಹಾಸ್ಪಿಟ್ಲ್ ಇರ್ಬೋದು, ಬೋರಿಂಗ್ ಹಾಸ್ಪಿಟ್ಲು ಇವತ್ತು ಬೆಂಗಳೂರಲ್ಲೇ ಇರುತ್ತೆ ಇರ್ಬೋದು. ಒನ್ ಆಫ್ ದಿ ಬೆಸ್ಟ್ ಸರ್ವಿಸಸ್ ಸಾಮಾನ್ಯ ಜನಕ್ಕೆ, ದೊಡ್ಡದು ಬಿಡಿ, ಸಾಮಾನ್ಯ ಜನಕ್ಕೆ ಕೊಡಲಿಕ್ಕೆ ನಮ್ಮಲ್ಲೇ ಇದೆ. ಆಮೇಲೆ ಪ್ರತಿ ತಾಲೂಕಲ್ಲೂ ಕೂಡ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನೆಲ್ಲ ಇವತ್ತು ಬಂದಿದೆ. ಮೈಸೂರಲ್ಲೂ, ಗುಲ್ಬರ್ಗ, ಖರ್ಗೆ ಸಾಹೇಬರು ಆ ಗುಲ್ಬರ್ಗದಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿರೋರು ಗುಲ್ಬರ್ಗ ನೋಡಿದಾರ ಗೊತ್ತಿಲ್ಲ. ಅವತ್ತಿನ ಕಾಲದಲ್ಲೇ 1,500 ಕೋಟಿ ಖರ್ಚು ಮಾಡಿ ESIಯಿಂದ ಮಾಡಿಸಿದ್ದಾರೆ. ಅವರು 4 ವರ್ಷದಲ್ಲಿ ಅದು ಇನಾಗ್ರೇಷನ್ ಕೂಡ ಆಯಿತು. ಈಗ ನೋಡಿ, 4 ಅವರು ಆಸ್ಕರ್ ಫಾಂಡಿಸ್ ಅವ್ರು ನಮ್ಮ ರಾಜ್ಯದವರು, ಖರ್ಗೆ ಅವ್ರು ನಮ್ಮ ರಾಜ್ಯದವರು. ಅವರು ದೇ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ಇಂಡಿಯನ್. ಇದು ಈ ESI ಮಕ್ಕಳುಗಳಿಗೆ ಯಾರು ಕೆಲಸ ಮಾಡ್ತಾರೆ ಅವ್ರ ಮಕ್ಕಳಿಗೂ ಕೂಡ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತೇಳಿ ಕಾಮನ್ ಕಾರ್ಮಿಕರ ಮಕ್ಕಳು ಕೂಡ ಮೆಡಿಕಲ್ ಕಾಲೇಜ್ ಆಗಿ ಅದನ್ನು ವೇಸ್ಟ್ ಆಗೋ ಫೆಸಿಲಿಟೀಸ್ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕ ಹ್ಯಾಸ್ ಟೇಕನ್ ಎ ವೆರಿ ಬಿಗ್ ಲೀಪ್. ಈಗ ಮಣಿಪಾಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಇರ್ಬೋದು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು, ನೀವು ಒಂದು 12-13 ಮೆಡಿಕಲ್ ಕಾಲೇಜಲ್ಲಿದೆ ಬರೀ ಒಂದು ಜಿಲ್ಲೆಯಲ್ಲಿ. 2 ಅಕ್ಕಪಕ್ಕ ಒಂದು ಪಂಚಾಯತಿಲ್ಲ 2-3 ಇರೋಂಗಿದೆ ಅಲ್ಲಿ. ಆ ರೀತಿ ಇದೆ. ಸೊ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಬೆಂಗಳೂರಿನ ವಿಚಾರಕ್ಕೆ ಬರೋದಿದ್ರೆ, ಯಾಕಂದರೆ ನೀವು ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದನ್ನು ನೀವು ಹೇಳುವಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಬೆಂಗಳೂರು, ನೀವಾಗಲೇ ಮೆನ್ಷನ್ ಕೂಡ ಮಾಡಿದೆ, ಕರ್ನಾಟಕ ಹೆಲ್ತ್ ಹಬ್ ಆಗಿ ಹೆಲ್ತ್ ಟೂರಿಸಮ್ ಕೂಡ ಭಾಳ ಮುಖ್ಯವಾಗಿ ಬೆಂಗಳೂರು ಆಕರ್ಷಿಸ್ತಾ ಇದೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ, ವಿಶೇಷವಾಗಿ ಸಾರ್ಕ್ ದೇಶಗಳಿಂದ ಬರ್ತಾ ಇದ್ದಾರೆ, ಆಫ್ರಿಕನ್ ಕಂಟ್ರೀಸಿಂದ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಬಂದು ಹೋಗುವಂಥವರು ಸಹಜವಾಗಿ ನಮ್ಮ ಬೆಂಗಳೂರು, ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನು ಗಮನಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಸಚಿವರಾಗಿದ್ದುಕೊಂಡು ತಾವು ಹೆಲ್ತ್ ಫೆಸಿಲಿಟೀಸನ್ನು ಕೊಡೋದಕ್ಕೆ, ಅವರಿಗೆ ಇನ್ನಷ್ಟು ಉತ್ತೇಜನ ಕೊಡೋದಕ್ಕೆ ಯಾವ ರೀತಿಯಾದಂತಹ ಯೋಚನೆಗಳಿದ್ದಾವೆ? ಅದನ್ನೇ ಹೇಳ್ದಲ್ಲ ನಾನು, ಇದು ಇನ್ನೂ ಬೆಳೀತದೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ. ಯಾಕೆಂದ್ರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆಯಲ್ಲ, ಕ್ವಾಲಿಟಿ ಆಫ್ ಇಂಗ್ಲೀಷಲ್ಲಿರ್ಬೋದು, ಪ್ರತಿಯೊಂದು ಮಾತಿನ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ, ಬೇರೆ ರಾಜ್ಯಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿ ನಮ್ಮ ಮಕ್ಕಳು ಭಾಳ ಸ್ಟ್ರಾಂಗ್ ಇದ್ದಾರೆ. ಒಂದು ಕಮಿಟ್ಮೆಂಟ್ ಇದೆ. ಯಾರೇ ವಿದ್ಯಾಭ್ಯಾಸ ತಗೊಳ್ಳೋಂಥವ್ರು ಕೂಡ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ.
ಈಗ ಸರ್ಕಾರದಲ್ಲಿ ಈಗ ಎಲ್ಲ ಕಾಲೇಜಸ್ನೆಲ್ಲ ನಾವು ಮೆಡಿಕಲ್ ಕಾಲೇಜಸ್ ಆಗಿ ಪರಿವರ್ತನೆ ಮಾಡಿ, ಅಂದರೆ ಮೆಡಿಕಲ್ ಕಾಲೇಜಿಗೆ ನಂದು ಒಂದು ಲಾಸ್ಟ್ ಡಿಸೈರ್ ಏನಪ್ಪ ಅಂತಂದರೆ, ನನ್ನ ಕನಕಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಕೊಡೋಕ್ಕಾಗಲ್ಲ ಅಂತ ನಾನು ಮಾಡಿಸಿದೆ. ತಿರ್ಗಿ ಅದು ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ ಶಿಫ್ಟ್ ಮಾಡಿಸ್ಬಿಟ್ಟು ತಿರ್ಗಾ ಈಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದುಕೊಂಡು ಸ್ಯಾಂಕ್ಷನ್ ಆಗಿತ್ತು. ಹೌದು ಆಗಿತ್ತು, ಅದೆಲ್ಲ ಏನೋ ಮಾಡಿದೆ. ಬಟ್ ಈಗ ತಿರ್ಗಿ ವಾಪಸ್ ಈಗ ಬ್ರಾಟ್ ಇಟ್ ಬ್ಯಾಕ್ ಆನ್ ದಿ ಟ್ರ್ಯಾಕ್. ಇಲ್ಲೇ ಮೊಯ್ಸಿನವರೆಲ್ಲ ನಿಂತ್ಕೊಂಡು ಪಾಪ ದೇ ಆರ್ ವರ್ಕಿಂಗ್ ಹಾರ್ಡ್. ಅವರು ಶರಣ್ ಪ್ರಕಾಶ್ ಎಲ್ಲ ವಾಪಸ್ಸು ಅಲ್ಲಿಗೆ ಶುರು ಆಗ್ತಾಯಿದೆ. ಯಾಕೆಂದರೆ ಇಟ್ ಇಸ್ ಬೇಸಿಕ್ ನೀಡ್. ಒಂದೇನಂದರೆ ಒಂದು ದೊಡ್ಡ ಮಾಫಿಯಾ ಈ ಹಳ್ಳಿ ಜನಕ್ಕೆ ಈ 108 ಏನಿದೆಯಲ್ಲ ವೆಹಿಕಲ್ಲು, ಏನದು 108 ಅದನ್ನು ಕೆಲವರು ಬ್ರೋಕರ್ಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವ್ದಾದ್ರು ನಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಒಂದು ಆಯಿತು ಅಂದರೆ ತಕ್ಷಣ ಎತ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ. ಅದನ್ನು ಆ ಮಾಫಿಯಾನ ಸ್ವಲ್ಪ ತೆಗಿಬೇಕಾದಂಥ ಅವಶ್ಯಕ. ಯಾಕೆಂದರೆ ಯಾರು ಹಾಸ್ಪಿಟ್ಲಿಗೆ ಹೋದ್ರೂ 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ ಪಾಪ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಗೌರ್ಮೆಂಟು ಕೂಡ ಬೇಕಾದ ಸ್ಕೀಮ್ಸ್ನ ನಾವು ಹಿಂದೆ ಯಶಸ್ವಿನಿ ತೆಗೆದುಕೊಂಡು ಬಂದು, ಆಮೇಲೆ ಡೆಲ್ಲಿ ಗೌರ್ಮೆಂಟ್ ಅವರು ಕೂಡ 5 ಲಕ್ಷದವರೆಗೂ ಕೂಡ ಅಂತ ಹೇಳಿದ್ರು. ತಿರ್ಗಿ ನಾವಿಬ್ಬರೂ ಸೇರಿ ಒಂದು ಸ್ಕೀಮ್ ತಂದು ಅಫೋರ್ಡಬಲ್ ಇರಬೇಕು, ಹೆಲ್ತ್ ಕೇರಲ್ಲಿ ಅಫೋರ್ಡಬಲ್ ಇರಬೇಕು. ಈಗ ಬೇಕಾದಷ್ಟು ಟೆಕ್ನಾಲಜಿ ಮತ್ತು ಸರ್ಕಾರ ಕೂಡ ಕಾಳಜಿ ವಹಿಸ್ಕೊಂಡಿದೆ, ನಾವು ಕೂಡ ಮಾಡಿದ್ವಿ. ಈಗ ದಿನೇಶ್ ಗುಂಡೂರಾಯರು ಕೂಡ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ದೇ ಆರ್ ಮೋರ್ಲಿ ಟೂ ಮಚ್ ಡೆಡಿಕೇಷನ್ ಆಗಿ ನಮ್ಮ ಸರ್ಕಾರದಲ್ಲಿ ನಾವು ಕ್ಯಾಬಿನೆಟಲ್ಲಿ ಏನೇ ಪ್ರಪೋಸಲ್ ಬಂದರೂ ಕೂಡ ಹೆಲ್ತ್ ಕೇರ್ ವಿಚಾರದಲ್ಲಿ, ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತಲ್ಲಿ ವಿಚಾರದಲ್ಲಿ ನಾವು ಯಾರು ಮಾತಾಡೋಕ್ಕೆ ಹೋಗಲ್ಲ. ವಿ ಜಸ್ಟ್ ಅಲೋ ದೆಮ್ ಬಿಕಾಸ್ ಅವರಲ್ಲೊಂದು ನಮ್ಮಲ್ಲೊಂದು ಕಮಿಟ್ಮೆಂಟ್ ಇದೆ. ಪ್ರೈಮರಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಇವೆರಡು ಕೂಡ ಆನ್ ಪ್ರಯಾರಿಟಿ. ಆಲ್ಮೋಸ್ಟ್ 40% 42% ಆಫ್ ದ ಬಜೆಟ್ ಆಫ್ ದಿ ಸ್ಟೇಟ್ ಆಲ್ಮೋಸ್ಟ್ ಇವೆರಡಕ್ಕೇ ಹೋಗ್ತಾ ಇದೆ. ಇದ್ರ ಚಿಂತೆ ಇಲ್ಲ, ದಟ್ ಈಸ್ ದಿ ಡ್ಯೂಟಿ. ಸೊ ನಾವು ಕೂಡ ಈಗಾಗಲೇ ನಮ್ಮ ರೂರಲ್ ಪಾರ್ಟ್ಸ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, 2 tier ಸಿಟೀಸ್ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಡಯಾಲಿಸಿಸ್ ಸೆಂಟರ್ಸ್ ಶುರು ಆಗ್ತಾಯಿದೆ. ಕನ್ನಡಕಗಳನ್ನ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕು ಅಂತೇಳಿ ಡಿಸಿಷನ್ಸ್ ತೊಗೊಂಡಿದ್ದೀವಿ. ಹಿಂಗೆಲ್ಲ ಗೌರ್ಮೆಂಟಲ್ಲಿ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯನೋ, ಅಲ್ಟಿಮೇಟ್ಲಿ ಹೆಲ್ತ್ ಈಸ್ ವೆಲ್ತ್. ಎಲ್ಲ ಈಗ ನನಗೆ ಯಾರು ಸಿಕ್ಕಿದ್ರು ಬೇರೆ ಏನೂ ಕೇಳಲ್ಲ, ನೀನು ಆರೋಗ್ಯವನ್ನು ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ನಿಮ್ಮ ಆರೋಗ್ಯದ ಜೊತೆಗೂ ಜನರ ಆರೋಗ್ಯದ ಬಗ್ಗೆ, ಜನರ ಆರೋಗ್ಯದ ಕಾಳಜಿಯ ಬಗ್ಗೆ ಹೇಳ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಗಳನ್ನು ಜನ ಕಾಳಜಿ ಮಾಡ್ತಾರೆ. ಜೊತೆಗೆ ನಿಮ್ಮ ರಾಜಕೀಯದ ಆರೋಗ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅದು ಉಪಮುಖ್ಯಮಂತ್ರಿಗಳಾದಾಗ ಆ ಯಾವಾಗ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ನೇರವಾದಂಥ ಉತ್ತರ, ಯಾಕಂದರೆ ನವಂಬರ್ ತಿಂಗಳು ಬರ್ತಾ ಇದೆ. ನವಂಬರ್ ತಿಂಗಳಲ್ಲಿ ನಾನು ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕಲ್ಲಿ ಟಿ ವಿಲಿ ಮಾತಾಡೋದಲ್ಲ. ಇಟ್ ಈಸ್ ಬಿಟ್ವೀನ್ ಮೀ, ಮೈ CM ಆ್ಯಂಡ್ ಮೈ ಪಾರ್ಟಿ ಹೈಕಮಾಂಡ್. ಇಷ್ಟು ಬಿಟ್ಟರೆ ನಾನು ಐ ವಿಲ್ ನಾಟ್ ಬಿ ವಿತ್ ದಟ್. ಬಟ್ ಐ ಆಲ್ವೇಸ್ ಲಿವ್ ಆನ್ ಹೋಪ್. ಆಶಾಭಾವನೆಯಿಂದ, ಭಾಳ ಸಂತೋಷದಿಂದ ಗೆಲುವು ಸೋಲುನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೊದಲಿಂದನೂ ಬಂದಿರೋನು. ಆದ್ದರಿಂದ ಇದೆಲ್ಲ ನಿಮ್ಮ ಮುಂದೆ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ನಾನು ಡೆಪ್ಟಿ CM ಆಗೇ ಬಂದಿದ್ದೀನಿ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ವಾಟ್ ಎವರ್ ಮೈ ಪಾರ್ಟಿ ಟೆಲ್ಸ್ ವಿಲ್ ಗೋ ಬೈ ದಟ್. ಐ ಡೋಂಟ್ ಮೈಂಡ್ ಆನ್ ದಿಸ್ ಇಶ್ಯೂ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕು. ಈಗ ಅವಾರ್ಡ್ಸನ್ನು ಕೊಡಬೇಕು, ತಾವು ಇಲ್ಲೇ ನಿಲ್ಲಬೇಕು ಅವಾರ್ಡನ್ನು. ಒಟ್ಟು ಇವತ್ತು ನಾವು 11 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮೊದಲ ಪ್ರಶಸ್ತಿಯ ವಿಭಾಗ ಹೆಲ್ತ್ ಕೇರ್ ಹೀರೋ. ಇದನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಆಲ್ರೆಡಿ ಇದ್ದಾರೆ DCM DK ಶಿವಕುಮಾರ್, ಹಾಗೇನೆ ಎಡಿಟರ್ ಹರಿಪ್ರಸಾದ್, ಫನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶೋಭಾ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಮೇಡಮ್. ಇದೀಗ ಹೆಲ್ತ್ ಕೇರ್ ಹೀರೋ ಈ ವರ್ಷ ಯಾರು ಅಂತ ತಿಳ್ಕೊಳ್ಳೋ ಸಮಯ. ದ ವಿನ್ನರ್ ಈಸ್ ಡಾಕ್ಟರ್ K. ಮಲಹರ್ ರಾವ್ ಮಲ್ಲೆ. ನಿಮ್ಮ ಸೇವಾ ಕಾರ್ಯದ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಬೆಳಗಾದ್ರೆ ಸಾಕು ಗಾಡಿ ಹತ್ತಿ ಹೊರಟೇ ಬಿಡ್ತಾರೆ. ಸೂರ್ಯ ಮುಳುಗಿದ್ರೂ ಇವರ ಡ್ಯೂಟಿ ಮುಗಿಯಲ್ಲ. ವೃತ್ತಿಯಲ್ಲಿ ಡಾಕ್ಟರ್, ಇವರೇ ಡಾಕ್ಟರ್ ಮಲ್ಹರ್ ರಾವ್ ಮಲ್ಲೆ. ₹10 ಈಗ ಒಂದು ಒಳ್ಳೆಯ ಟೀನೂ ಬರಲ್ಲ. ಆದ್ರೆ ಇವರ ಫೀಸ್ ಮಾತ್ರ ₹10 ದಾಟಿಲ್ಲ. ಕಲಬುರಗಿಯಲ್ಲಿ ಇವರು ಬಡವರ ಪಾಲಿನ ಆಶಾಕಿರಣ. 5 ದಶಕಗಳ ಅನುಭವ, 3.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ. ವಯಸ್ಸು 80 ದಾಟಿದ್ರೂ ಭತ್ತದ ಚೈತನ್ಯ. ಮೊದಲಿನಿಂದ ನಮ್ಮ ಸಂಸ್ಕೃತಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನೀನು ಜನಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಒಂದು ಬುದ್ಧಿವಾದ ಹೇಳಿದ್ರು ನನಗೆ. ಅದನ್ನೇ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ.
ಸ್ವಂತ ದುಡ್ಡಿನಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆ, ಕೊರೋನಾ ಟೈಮಲ್ಲೂ ವಾರಿಯರ್ ರೀತಿ ಜನರ ಆರೋಗ್ಯ ಕಾಪಾಡಲು ದುಡಿಮೆ, ಇವರ ಕ್ರಿಯಾಶೀಲತೆ ಹಾಗೂ ವೃತ್ತಿಬದ್ಧತೆಗೆ ದೇಶ ವಿದೇಶಗಳಿಂದ ಪ್ರಶಸ್ತಿಗಳು ಲಭಿಸಿವೆ. ದಣಿವರಿಯದೆ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಡಾಕ್ಟರ್ ಮಲ್ಹಾರ್ ರಾವ್ ಮಲ್ಲೆ ಅವರಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ ಇವತ್ತು ಹೆಲ್ತ್ ಕೇರ್ ಹೀರೋ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ಇದು ಪ್ರಶಸ್ತಿ ಬಂದದ್ದು ನನಗೆ ಬಹಳ ಖುಷಿಯಾಗಿದೆ. ಇನ್ನು ಮುಂದೆ ಕೂಡ ಇದೇ ಥರನೇ ನಾನು ಕೆಲಸ ಮಾಡಬೇಕಂತ ಇಚ್ಛೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಮಲ್ಹಾರ್ ರಾವ್ ಮಲ್ಲೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಇದನ್ನ ವೇದಿಕೆ ಮೇಲಿರುವಂತಹ ಗಣ್ಯರು ತಿಳಿಸ್ಕೊಡ್ಬೇಕು. The award goes to Nexus Pain Management Center. ಒಂದು ವಿಟಿ ಇದೆ ನೋಡೋಣ, ವಿಡಿಯೋ ಪ್ಲೀಸ್. ಅನಾರೋಗ್ಯ ಕಾಡೋಕೆ ಶುರು ಮಾಡಿದ್ರೆ ಆ ನೋವನ್ನ ಅನುಭವಿಸೋದೇ ನರಕ. ಅದರಲ್ಲೂ ಮಂಡಿ ನೋವು, ಬೆನ್ನು ನೋವು, ಭುಜ ನೋವು ಹೆಜ್ಜೆ ಹೆಜ್ಜೆಯಲ್ಲೂ ಕಾಡುತ್ತೆ. ಅಂಥ ಯಾವುದೇ ಸಮಸ್ಯೆಯನ್ನ ನೋವಿಲ್ಲದೆ ಗುಣಪಡಿಸುವುದೇ ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಸ್ಪೆಷಾಲಿಟಿ. ವಿದೇಶಗಳಲ್ಲಿ 10 ವರ್ಷಗಳ ಕಾಲ ಯಶಸ್ವಿಯಾಗಿರುವ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಕೂಲ್ಡ್ RF ಟೆಕ್ನಾಲಜಿ ಲೇಸರ್ ಕಿರಣಗಳ ಮೂಲಕ ನೋವಿರುವ ನರಗಳನ್ನ ಮಬ್ಬು ಮಾಡಿ ಚಿಕಿತ್ಸೆ ನೀಡುವ ವಿಶಿಷ್ಟ ಮತ್ತು ಅಪರೂಪದ ಆಸ್ಪತ್ರೆ. ಟ್ಯಾಬ್ಲೆಟ್ ಮುಖಾಂತರ ತಗೊಂಡ್ರೆ ಅದು ಸ್ವಲ್ಪ ಸಮಯದಲ್ಲಿ ಮಾತ್ರ ಕೆಲಸ ಮಾಡುವಂಥದ್ದು. ಸೊ ಇದನ್ನ ನಾವು ಇಂಜೆಕ್ಷನ್ ಮುಖಾಂತರ ಆ ಜಾಗದಲ್ಲಿ ಏನು ಸಮಸ್ಯೆ ಇರ್ತದೆ ಆ ಜಾಗಕ್ಕೆ ಹೋಗಿ ಟಾರ್ಗೆಟೆಡ್ ಅನಸ್ಥೀಸಿಯಾ ಅಂತ ಕೊಡ್ತೇವೆ. ಸೊ ಅದು ಕೊಟ್ಟಾಗ ಆ ಭಾಗದಲ್ಲಿ ಏನು ಸಮಸ್ಯೆ ಇರ್ತದೆ ಹಲವಾರು ಸಮಯಗಳು ಇಲ್ಲ ಹಲವಾರು ವರ್ಷಗಳ ಕಾಲ ನೋವಿಲ್ಲದೇನೆ ಆಗುವಂಥದ್ದು. ಅತ್ಯಾಧುನಿಕ ಚಿಕಿತ್ಸಾ ವಿಧಾನದ ಮೂಲಕ ಜನರ ನೋವನ್ನ ನಿವಾರಿಸುತ್ತಿರೋ ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಡಾಕ್ಟರ್ ಅನಗ ಸೀನಿಯರ್ ಕನ್ಸಲ್ಟೆಂಟ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇಂಜಿಬರ್ ರೆಡ್ಡಿ MD ಹಾಗೆಯೇ ಚೇರ್ಮನ್ ನೆಕ್ಸಸ್ ಹೆಲ್ತ್ ಕೇರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದರೆ ಹಲವಾರು ವರ್ಷಗಳಿಂದ ಜಾಯಿಂಟ್ ಪೇನ್ ಎಲ್ಲೆಲ್ಲಿದೆಯೋ ಸೊ ಅದನ್ನು ಆಪ್ರೇಷನ್ ಇಲ್ಲದೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಡೋಂಥದ್ದು. ಸೊ ತಲೆ ನೋವಿಂದ ಹಿಡಿದು ಕಾಲು ನೋವರೆಗೂ ಎಲ್ಲಿ ಬರುತ್ತೋ ಅಲ್ಲಿ ಎಲ್ಲರಿಗೂ ಟಾರ್ಗೆಟೆಡ್ ರೇಡಿಯೋ ಫ್ರೀಕ್ವೆನ್ಸಿ ಆಬ್ಲೇಷನ್ ಅಂತ ಬರ್ತದೆ. ಸೊ ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಪ್ಲಸ್ ಇದು ಕ್ಯಾನ್ಸರ್ ರೋಗದಿಂದ ಯಾರು ಬಳಲ್ತಾ ಇರ್ತಾರೆ ಸೊ ಅವರಿಗೆ ಅವರು ಇರೋವರೆಗೂ ಜೀವನ ಆರಾಮಾಗಿ ನೋವಿಲ್ಲದೆ ನೋಡ್ಕೊಳ್ಳೋಂಥ ನಮ್ಮ ಅಳಿಲು ಸೇವೆ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ರೆಕಗ್ನಿಷನ್ ಆ್ಯಂಡ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ. ಶೋಭಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ, ವೇದಿಕೆ ಮೇಲೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಪ್ರೈಮರಿ ಹೆಲ್ತ್ ಕೇರ್. ವೇದಿಕೆ ಮೇಲಿರುವಂತಹ ಗಣ್ಯರು ಅದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಬೆಸ್ಟ್ ಪ್ರೈಮರಿ ಹೆಲ್ತ್ ಕೇರ್. ಪ್ರೈಮರಿ ಹೆಲ್ತ್ ಸೆಂಟರ್ ಬ್ಯಾಕುಡ ರಾಯಬಾಗ್ ಬೆಳಗಾಂ ಜಿಲ್ಲೆ. ಅಭಿನಂದನೆಗಳು. ಬ್ಯಾಕುಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ನಿಮ್ಮ ಸೇವೆಯ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. 22 ಹಳ್ಳಿಗಳ ಜನರ ಸಂಜೀವಿನಿ. ಖಾಸಗಿ ಆಸ್ಪತ್ರೆಗಳಿಗೂ ಸೆಡ್ಡು ಹೊಡೆಯುವ ರೀತಿಯಲ್ಲಿ ತಂತ್ರಜ್ಞಾನ ಬಳಕೆ. ಹಳ್ಳಿಗಳಿಂದ ಬರುವ ರೋಗಿಗಳ ಡೇಟಾಗಳನ್ನ ಡಿಜಿಟಲೀಕರಿಸಿದ ಗರಿಮೆ. ಇದುವೇ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ.
80% ಪೇಪರ್ಲೆಸ್ ಕ್ಲಿನಿಕಲ್ ವ್ಯವಸ್ಥೆ, ಅತ್ಯಾಧುನಿಕ ಪ್ರಯೋಗಾಲಯ, ಹೈಟೆಕ್ ವೈದ್ಯಕೀಯ ಉಪಕರಣಗಳು, ಪ್ರತಿನಿತ್ಯ 150ರಿಂದ 200 ಹೊರರೋಗಿಗಳಿಗೆ ಚಿಕಿತ್ಸೆ, 30ರಿಂದ 40 ಒಳರೋಗಿಗಳಿಗೆ ಟ್ರೀಟ್ಮೆಂಟ್, ಪ್ರತಿ ತಿಂಗಳು ಸರಿಸುಮಾರು 25 ಸಾಮಾನ್ಯ ಹೆರಿಗೆ ಮಾಡಿಸುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಈ ಬ್ಯಾಕುಡ ಪಿಎಚ್ಸಿ ಪಾತ್ರವಾಗಿದೆ. ಏನಾದರೂ ಒಂದು ಬದಲಾವಣೆ ಮಾಡೋಣ ಅಂತ ಒಂದು ಉದ್ದೇಶಕ್ಕೆ ಜನರದ ರಿಕಾರ್ಡ್ಸನ್ನು ಬೇಕಾಗತ್ತೆ. ಯಾವುದೋ ಒಂದು ಕಾರಣಕ್ಕೆ ಹೌದಪ್ಪ ನಾವು ಇಲ್ಲಿ ಅಡ್ಮಿಟ್ ಆಗಿದ್ದು ಅಥವಾ ಇಲ್ಲಿ ಬಂದು ಚಿಕಿತ್ಸೆ ತೊಗೊಂಡಿದ್ದೆವು ಅದಕ್ಕಂದ್ರೆ ಪ್ರಾಪರ್ ರಿಕಾರ್ಡ್ಸ್ ಎಲ್ಲ ಮೇಂಟೈನ್ ಇರಲಿ ಅಂತಂದ್ರೆ ಆನ್ಲೈನ್ ಸಿಸ್ಟಮ್ ಪ್ಲಸ್ ಟೋಕನ್ ಸಿಸ್ಟಮ್ ಎಲ್ಲ ಈಗ ಮಾಡಿರು. ನುರಿತ ವೈದ್ಯ ತಂಡ, ಅನುಭವಿ ಶುಶ್ರೂಷಕರು, ಆನ್ಲೈನ್ ಮೂಲಕ ಸಿಂಗಲ್ ವಿಂಡೋ ಡೇಟಾ ಸೇವೆ ನೀಡುತ್ತಿರುವ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನ್ಯೂಸ್ 18 ಕನ್ನಡದ ವತಿಯಿಂದ 2025 ಸಾಲಿನ ಅತ್ಯುತ್ತಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೋಹಿಲ್ ನದಾಫ್. ಈ ಪ್ರಶಸ್ತಿ ಸಿಗ್ತಿರೋದು ಖುಷಿ ಅಂತೂ ಆಗ್ತಿರೋದು. ಬಟ್ ಈ ಪ್ರಶಸ್ತಿ ನನಗೆ ತಂದಷ್ಟೇ ಅಲ್ಲ, ಈ PHCಗೆ ಸಂಬಂಧಪಟ್ಟ ಎಲ್ಲರಿಗೂ ಈ ಪ್ರಶಸ್ತಿಗೆ ಭಾಗಿದಾರರಾಗಿರ್ತಾರೆ. ಈ ಸಂದರ್ಭದಾಗ ನಾ ಹೇಳಿದ ನಂತರ ನಾವು ಮಾಡೋ ಕೆಲಸನ ಶ್ರದ್ಧಾ ಭಕ್ತಿ ಕಾಳಜಿಯಿಂದ ಮಾಡಿದ್ರೆ ಸರ್ಕಾರ ಕೊಡೋ ನಮ್ಮ ಸಂಬಳಕ್ಕೆ ಅನುದಾನಕ್ಕೆ ಒಂಥರ ನ್ಯಾಯ ದೊರಕಿಸ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಮನಸ್ಸಂತನೂ ಸಿಗತ್ತೆ, ಜೊತೆಗೆ ಜನರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಅಭಿನಂದನೆಗಳು. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನ್ಯೂಸ್ 18 ಕನ್ನಡ ಪರವಾಗಿ ಗೌರವ ಸಮರ್ಪಣೆ. ಈಗ DK ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋದಕ್ಕೆ ಫೈಬ್ರೋ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಕ್ರಿಯೇಷನ್ಸ್ ನ ಸ್ಟೇಟ್ ಹೆಡ್ ಮಿಸ್ಟರ್ ಆಕಾಶ್ ಜೈನ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಫೈಬ್ರೋ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಕ್ರಿಯೇಷನ್ಸ್ ನ ಸ್ಟೇಟ್ ಹೆಡ್. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ಶ್ರೀಯುತ DK ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್. ಈ ಪ್ರಶಸ್ತಿಯನ್ನು ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಟಿ ತಪಸ್ವಿನಿ ಪೂಣಚ್ಚ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್ ತಿಳ್ಕೊಳ್ಳುವಂತ ಸಮಯ. And the winner is Nayonika Eye Care Charitable Trust. Congratulations. $30 ಲಕ್ಷ ಬಡಜನರ ಪಾಲಿಗೆ ಜೀವನಾಡಿ, 55,000 ಅಂಧ ಮಕ್ಕಳ ಪಾಲಿನ ಬೆಳಕು, 2.75 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಕನ್ನಡಕ ವಿತರಿಸಿದ ಸೇವಾ ಸಂಸ್ಥೆ, ಅದುವೇ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್. ಕೆನಡಾದಲ್ಲಿ ಅತ್ಯುನ್ನತ ವಿದ್ಯಾಭ್ಯಾಸ ಮಾಡಿ ಕೈ ತುಂಬ ಬರುವ ಸಂಬಳ ಬಿಟ್ಟು ತಾಯ್ನಾಡಿನ ಸೇವೆ ಮಾಡಲು ನಿರ್ಧರಿಸಿ ಬೆಂಗಳೂರಿಗೆ ಬಂದವರೇ ಡಾಕ್ಟರ್ ಸುರೇಖಾ ಮತ್ತು ಪ್ರಶಾಂತ್ ಬಿಚ್ಚಗತ್ತಿ. ಕೊಳಗೇರಿಗಳು, ಗ್ರಾಮೀಣ ಬಡಜನತೆ, ಲಾರಿ ಡ್ರೈವರ್ಗಳು, ಲೈಂಗಿಕ ಅಲ್ಪಸಂಖ್ಯಾತರು ಸೇರಿದಂತೆ ಲಕ್ಷಾಂತರ ಜನರ ಕಣ್ಣಿನ ರಕ್ಷಕರಾಗಿ 2012ರಿಂದ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿ 24 ವೈದ್ಯಕೀಯ ಕಾಲೇಜುಗಳ ಸಮನ್ವಯದೊಂದಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಮಾಡುತ್ತಿದೆ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್.
ನಮ್ಮದು ಗುರಿ 2029ರಲ್ಲಿ 65 ಲಕ್ಷ ಮಕ್ಕಳಿಗೆ 2020ರಲ್ಲಿ ಪ್ರತಿ ವರ್ಷ ಎಲ್ಲ ಮಕ್ಕಳು ಫ್ರೀ ತಪಾಸಣೆ ಮಾಡಿ ಹೆಚ್ಚು ಕಡೆ 4 ಲಕ್ಷ ಮಕ್ಕಳಿಗೆ ಸ್ಪೆಕ್ಟಿಕಲ್ಸ್ ಬೇಕಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. 7% ರಿಫ್ರಾಕ್ಟಿವ್ ಇರೋದು, 6.5-7% ರಿಫ್ರಾಕ್ಟಿವ್ ಇರೋದ್ರಿಂದ. ಸೊ 65 ಲಕ್ಷಕ್ಕೆ 4 ಲಕ್ಷ ಮಕ್ಕಳಿಗೆ ಸ್ಪೆಕ್ಟಿಕಲ್ಸ್ ಬೇಕು, ಅದನ್ನು ಉಚಿತವಾಗಿ ಪ್ರೊವೈಡ್ ಮಾಡಬೇಕು. ಕೇಂದ್ರ ಆರೋಗ್ಯ ಸಚಿವರು, ಕೆನಡಾ ಮೇಯರ್ ದಿವಂಗತ ರತನ್ ಟಾಟಾ ಸೇರಿದಂತೆ ಹಲವು ಗಣ್ಯರು ಇವರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಇಂಥ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್ಗೆ ನ್ಯೂಸ್18 ಕನ್ನಡ ವತಿಯಿಂದ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಪ್ರಶಾಂತ್, ಚೇರ್ಮನ್ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಪ್ರಶಾಂತ್ ಅವರ ಶ್ರೀಮತಿ ಅವರು ಕೂಡ ಬಂದಿದ್ದಾರೆ, ದಯಮಾಡಿ ವೇದಿಕೆ ಮೇಲೆ ನೀವು ಬರಬೇಕು ಮೇಡಮ್. Actually, more than awards, appreciation, good things, but I think more than we doing, it's a government who supported us. So I just want to share a small thing. So ನೀವೆಲ್ಲ ಇಷ್ಟು ತುಂಬ ಬ್ಯೂಟಿಫುಲ್ ಸೆಟಪ್ ನೋಡ್ತಾ ಇದ್ದೀರಾ, very smiling faces, ma'am is here, sir is here. So let's assume this is stage 1. Okay, let's go to stage 2. Stage 2, I request everyone to close your eyes for about few seconds. Ellaru kannu munchi, just maybe 10 seconds, just close your eyes. So ellaru ondu, yeah, so before closing your eyes, there is stage 1, now we're in stage 2. Stage 2 ನಮ್ಗೆ ಏನು ಕಾಣ್ತಾ ಇಲ್ಲ, ಎಲ್ಲ ಡಾರ್ಕ್ ಇದೆ, ಕರೆಕ್ಟ್? ನಾವು ಯು ಕ್ಯಾನ್ ಓಪನ್ ಯುವರ್ ಐಸ್ ಅಟ್ ಸ್ಟೇಜ್ 3. ಸೊ ನಮ್ಮ ದೇಶದಲ್ಲಿ 95 ಲಕ್ಷ ಮಕ್ಕಳು ಸ್ಟೇಜ್ 1 ಇದ್ದಾರೆ, ಸ್ಟೇಜ್ 2 ಹೋಗ್ತಾರೆ 5 ವರ್ಷದಲ್ಲಿ. ಬಟ್ ದೇ ಕಾಂಟ್ ಕಮ್ ಟು ಸ್ಟೇಜ್ 3 ಇಫ್ ಯು ಡೋಂಟ್ ಟ್ರೀಟ್ ದಮ್ ನೆಕ್ಸ್ಟ್ 5 years, ರೈಟ್? ಸೊ ಕೋವಿಡಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಾಯಿತು. ಒನ್ ಈಸ್ ಅವೇರ್ನೆಸ್, ವಿ ಹ್ಯಾವ್ ಟು ವೇರ್ ಮಾಸ್ಕ್ ಆ್ಯಂಡ್ ಸ್ಯಾನಿಟೈಸ್. ಹಿಯರ್ ಆಲ್ಸೋ ಸೇಮ್ ಥಿಂಗ್, 95 ಲಕ್ಷ ಮಕ್ಕಳಿಗೆ ಅವೇರ್ನೆಸ್ ಬೇಕು. ಸೆಕೆಂಡ್ ಈಸ್ ದೇ ನೀಡ್ ಅಕ್ಸೆಸಬಿಲಿಟಿ, ನಿಯರೆಸ್ಟ್ ಅಕ್ಸೆಸಬಿಲಿಟಿ. ಸೊ ಡಿ ಕೆ ಸರ್ ಹೇಳ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಇದೆ ಅಂತ. ಸೊ ನಮ್ಮ ಹತ್ರ ಈಗ 24-22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಮ್ಮ ಜೊತೆ ಮಾಡ್ಕೊಂಡಿದ್ದೇವೆ ಟೈಪ್. ಸೊ 24 ಮೆಡಿಕಲ್ ಕಾಲೇಜಲ್ಲಿ ಅಕ್ಸೆಸಬಿಲಿಟಿ. ನಮ್ಮ ರಾಜ್ಯದಲ್ಲಿ 65 ಲಕ್ಷ ಮಕ್ಕಳು 24 ಜಿಲ್ಲೆ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ಗೆ ಹೋಗಿ ಉಚಿತವಾಗಿ ತಪಾಸಣೆ ಮಾಡಿಸ್ಕೋಬೋದು, ಅಲ್ಲಿ ಉಚಿತವಾಗಿ ಸ್ಪೆಕ್ಟಿಕಲ್ ತೊಗೋಬೋದು, ರೈಟ್? ಆ್ಯಂಡ್ ಸರ್ಜರಿನೂ ಮಾಡಿಸ್ಕೋಬೋದು. ಸೊ ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಒನ್ ಸೋರ್ಸ್ for inspiration is Dr. Sujata Rathod. She is a director of medical education. So I request her to be here, ma'am, please. So, and this award is not to us, to the Department of Medical Education. So I request it should be handed over to them. Yes, sir, please. No, please come, Yeah, from the department. So it's purely the award should go to their department. So we have worked together. Yeah, please. And it, no, so that is for you, sir. No, that is for you. Please, no, that's fine. And so there's a very nice quote. When individual person like me or an NGO or me and my wife work doing service to the poor, it's like humanity to eye care. But when ourselves, government and everyone join hands together, its eye care goes to humanity and the world is flourishing. So we want the world to flourish where everyone sees a better world, and that can only happen when we all join hands together. And a big thanks to media, because if you go back to again COVID, they're the only people who are showing us day in day what is happening. So I think a big round of applause should be given to the media team. Thanks to all of them, and recognizing our small work and appreciating it. Thank you. Thanks to all. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ಕಂಗ್ರ್ಯಾಚುಲೇಷನ್ಸ್ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್. ಇದನ್ನು ತಿಳಿಸೋದಕ್ಕೆ ನಟಿಯಾಗಿರುವಂತಹ ಚೈತ್ರ ಆಚಾರ್ ಇದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. And the winner is Major Kushwant ಅವರು. Best Community Service, Major Kushwant. ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಕಮ್ಯುನಿಟಿ ಸರ್ವಿಸ್ ಜನತಾ ಕ್ಲಿನಿಕ್. ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ತನ್ನೂರಿನಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸೋದಕ್ಕೆ ನೀವು ಪಟ್ಟಂತ ಶ್ರಮ ಇದೆಯಲ್ಲ, ಅದನ್ನ ನಾವೆಲ್ಲರಿಗೂ ತೋರಿಸ್ಬೇಕು ಅಂತ ಆಸೆ. ಆ ಕುರಿತಂತೆ ಒಂದು ಕಿರು ಚಿತ್ರ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಭಾರತೀಯ ಸೇನೆಗೆ ಸದಾಕಾಲ ವೀರ ಯೋಧರನ್ನ ಕಳಿಸುತ್ತಾ ಬಂದಿರುವ ಕೊಡಗು ಜಿಲ್ಲೆಯಲ್ಲಿ ಆಸ್ಪತ್ರೆ ಸೌಲಭ್ಯಗಳು ಮಾತ್ರ ಅಷ್ಟಕ್ಕಷ್ಟೇ ಎಂಬಂತಿರುವುದು ವಾಸ್ತವ. ತನ್ನ ಜಿಲ್ಲೆಯ ಪರಂಪರೆ ಎಂಬ ರೀತಿಯಲ್ಲೇ ಸೇನೆಗೆ ಸೇರಿದ್ದ ಮೇಜರ್ ಡಾಕ್ಟರ್ ಕುಶ್ವಂತ್ ಕೋಳಿಬೈಲು ತನ್ನೂರಿನಲ್ಲಿ ಆರೋಗ್ಯ ಸೇವೆ ಒದಗಿಸಲು ಮುಂದಾದ ರೀತಿ ಶ್ಲಾಘನೀಯ. ನಮ್ಮ ದೇಶದ ಹಳ್ಳಿಗಳನ್ನು
ಜನರ ಮನಸ್ಥಿತಿಯನ್ನು, ಸೋಷಿಯಲ್ ಫ್ಯಾಬ್ರಿಕನ್ನು ಅರ್ಥ ಮಾಡ್ಕೊಳ್ಳದೆ ಒಳ್ಳೆ ವೈದ್ಯರಾಗಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ತುಂಬ ಓದ್ದವರು ಇರ್ತಾರೆ, ಏನು ಗೊತ್ತಿಲ್ಲದವರು ಇರ್ತಾರೆ, ಮೂಢನಂಬಿಕೆಗಳಿರುತ್ತೆ. ಹೆಲ್ತ್ ಅಂದರೆ ಅದನ್ನು ನಾವು ನಮ್ಮ ವೈದ್ಯಕೀಯ ಜ್ಞಾನವನ್ನು ಜನರಿಗೆ ತಲುಪಿಸೋದು ಹೆಂಗೆ ಹೇಳಿ. ಅದಕ್ಕಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ. ಮಂಗಳೂರಿನ ಫಾದರ್ ಮುಲ್ಲರ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದ ನಂತರ ಭಾರತೀಯ ಸೇನೆಯಲ್ಲಿ 5 ವರ್ಷಗಳ ಕಾಲ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ಅರುಣಾಚಲದ ಭಾರತ ಚೀನಾ ಗಡಿ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಲಸ ಮಾಡಿ ಮೇಜರ್ ಪದವಿಯಲ್ಲಿ ಸೇವಾ ನಿವೃತ್ತಿ ಪಡೆದು ಮುಂದೆ ಮುಂಬೈನ ನೌಕಾದಳದ ಅಶ್ವಿನಿ ಆಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಎಂಡಿ ಪದವಿ ಪಡೆದರು. 2020ರಲ್ಲಿ ಕೋವಿಡ್ ಸಮಯದಲ್ಲಿ ಕೊಡಗಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದ ಕಾರಣ ಪುಣೆಯ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿದ್ದ ಉದ್ಯೋಗ ತೊರೆದು ಹುಟ್ಟೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿ ಸೇವೆ ಆರಂಭಿಸಿದ್ರು. ನನಗೆ ಊರಿಗೆ ಇಲ್ಲಿ ಕೊಡಗಿಗೆ ಬರಬೇಕು ಅಂತ ಭಾಳ ಮೊದಲಿಂದನೂ ಆಸೆ ಇತ್ತು, ಕೆಲಸ ಮಾಡಬೇಕು ಅಂತೇಳಿ. ಆ ಅವಕಾಶ ನನಗೆ ಕೋವಿಡ್ ಒದಗಿಸಿತು. ಕೊಡಗಿಗೆ ಮರಳಿ ಬಂದಾಗ ತನ್ನ ಹುಟ್ಟೂರು ಭಾಗಮಂಡಲದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ವರ್ಷಗಳಿಂದ ವೈದ್ಯರೇ ಇಲ್ಲದಿದ್ದುದನ್ನು ಗಮನಿಸಿ ಪ್ರತಿ ತಿಂಗಳಲ್ಲಿ 1 ಭಾನುವಾರ ಜನರ ಆರೋಗ್ಯ ತಪಾಸಣೆಗಾಗಿ ಜನತಾ ಕ್ಲಿನಿಕ್ ಎಂಬ ಉಚಿತ ತಪಾಸಣಾ ಶಿಬಿರ ಆರಂಭಿಸಿದ್ರು. ಜೊತೆಗೆ ಸ್ನೇಹಿತರಾಗಿ ಇತರೆ ತಜ್ಞ ವೈದ್ಯರನ್ನು ಕರೆಸಿ ಜನತಾ ಕ್ಲಿನಿಕ್ ಮೂಲಕ ತಾವೂರು, ತನ್ನಿಮಾನಿ, ಕೋರಂಗಾಲ, ಚೇರಂಗಾಲದಂತಹ ಹಳ್ಳಿ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ಒದಗಿಸಿದ್ದಾರೆ. ಜನತಾ ಕ್ಲಿನಿಕ್ ಎಂಬ ಬೋರ್ಡ್ ಕೂಡ ಹಾಕದೆಯೇ ಸಾವಿರಾರು ಜನರಿಗೆ ಆರೋಗ್ಯ ಸೇವೆ ಒದಗಿಸುತ್ತಾ ವಿಶೇಷವಾಗಿ ಕೊಡಗಿನ ಮಕ್ಕಳ ಆರೋಗ್ಯ ನೋಡಿಕೊಳ್ಳುತ್ತಿರುವ ವೈದ್ಯಕೀಯ ಅಂಕಣಕಾರ, ಬರಹಗಾರ, 3 ಕಥೆ ಪುಸ್ತಕಗಳನ್ನು ಬರೆದಿರುವ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರಿಗೆ ನ್ಯೂಸ್ 18 ವತಿಯಿಂದ ಅತ್ಯುತ್ತಮ ಸಮುದಾಯ ಸೇವೆಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲ್ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನನಗೆ ಮೊದಲಿಗೆ ನ್ಯೂಸ್ 18ಇಂದ ಫೋನ್ ಬಂದಾಗ ನನ್ನ ಶಾಕ್ ಆಗುತ್ತೆ. ಯಾಕಂದರೆ ನನಗನ್ನಿಸ್ತು ನನಗೆ ಯಾವ ಅವಾರ್ಡು ಬೇಡ, ಯಾಕಂದ್ರೆ ನಾನು ಯಾರಿಗೂ ದುಡ್ಡು ಕೊಡೋಲ್ಲ ಹೇಳಿ. ಬಿಕಾಸ್ ಐ ಬಿನ್ ಎ ಕಾಲಮ್ನಿಸ್ಟ್ ಫಾರ್ 2 ಪೇಪರ್ಸ್ ಇನ್ ಫಾರ್ ಪ್ರಜಾವಾಣಿ ಆ್ಯಂಡ್ ವಿಜಯ ಕರ್ನಾಟಕ. ಇಲ್ಲಿಂದನೇ ಫೋನ್ ಬಂದು ನನಗೆ ಅನಿಸುತ್ತೆ ಏನಪ್ಪ ನನಗೆ ಯೂತ್ ಐಕಾನ್ ಅದು ಇದು ಅವಾರ್ಡ್ ಪೀಪಲ್ ಮೇಕ್ ದುಡ್ಡು ಕೊಟ್ಟು ಅವಾರ್ಡ್ ಆ ಥರ ಸಂಸ್ಕೃತಿ ಇದೆ. ಆ್ಯಂಡ್ ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಸಂಬಡಿ ರೆಕಗ್ನೈಸ್ ದಿಸ್ ಜೆನ್ಯೂನ್ಲಿ. ನಾನು ನನ್ನ ಜನತಾ ಕ್ಲಿನಿಕ್ ಅಂದರೆ ನಾನು ಹುಟ್ಟಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ MBBS ವೈದ್ಯರಿರಲಿಲ್ಲ. ನಾನು ಊರಿಗೆ ಹೋದಾಗ ಏನು ಮಾಡ್ತಿದ್ದೆ, ನಾನು ಸಂಡೇ ಹೆಂಗೂ ತೋಟಕ್ಕೆ ಹೋಗೋದಿದೆ, ಒಂದು ಸಂಡೇ ಬರ್ತೀನಿ, 3 ಗಂಟೆ ಇರ್ತೀನಿ. ನಾನು ವಾಟ್ಸಪ್ ಸ್ಟೇಟಸಲ್ಲಿ ಮಾತ್ರ ಹಾಕಿ ಅಲ್ಲಿ ಹೋಗ್ತಾ ಇದ್ದೆ. 23 ಜನ ಬರ್ತಾಯಿದ್ರು. ಫಾರ್ 4 ಇಯರ್ಸ್ ಎಲ್ಲಿವರೆಗೆ ಅಲ್ಲಿ MBBS ವೈದ್ಯರಿರಲಿಲ್ಲ, ಅಲ್ಲಿ ಮಾಡ್ತಾಯಿದ್ದೆ. ಇಟ್ ವಾಸ್ ಇಮ್ಮೆನ್ಸ್ಲಿ ಸ್ಯಾಟಿಸ್ಫೈಯಿಂಗ್. ಯಾಕಂದರೆ ನಾವೆಲ್ಲ ಊರಿಂದ ಹೊರಗಿದ್ದು ಊರಿಗೆ ಬಂದವರು. ಹೋಲ್ ನೆಟ್ವರ್ಕ್ ಐ ವಾಸ್ ಏಬಲ್ ಟು ಬಿಲ್ಡ್. ನನಗೆ ಟೈಮ್ಸ್ ಆಫ್ ಇಂಡಿಯಾ ಕೂಡ ಇದ್ರ ಬಗ್ಗೆ ಆರ್ಟಿಕಲ್ ಬರೆದ್ರು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕೊಡಗು ಮೆಡಿಕಲ್ ಕಾಲೇಜ್. ಸೀನಿಯರ್ ಬ್ಯೂರೋಕ್ರಾಟ್ಸ್ ಆಫ್ ಮೈ ಡಿಪಾರ್ಟ್ಮೆಂಟ್ ಆರ್ ಹಿಯರ್. ಐ ಆಮ್ ವೆರಿ ನೈಸ್ ಟು ಸಿ ಯು. ಮತ್ತೊಂದು ವಿಷಯ ಏನು ಹೇಳಬೇಕಿತ್ತು ಅಂತ ಹೇಳಿದರೆ, ಸಿ ಪೀಪಲ್ ಲೈಕ್ ಮೀ ಗೆಟ್ ರೆಕಗ್ನೈಸ್. ಐ ರೈಟ್, ಬಾಕಿ ಹವ್ಯಾಸಗಳಿಂದ ತುಂಬ ಒಂದು ವೈದ್ಯರಂದ ಮೇಲೆ ನನಗಿಂತ ಜಾಸ್ತಿ ಸೇವೆ ಮಾಡೋರು ಇರ್ತಾರೆ. ಸೈಲೆಂಟ್ಲಿ ದೇ ಡು ಲಾಟ್ ಆಫ್ ಗುಡ್ ವರ್ಕ್ ಆ್ಯಂಡ್ ವಿತ್ ಲಾಟ್ ಆಫ್ ಹ್ಯುಮಿಲಿಟಿ ಐ ಟೇಕ್ ದಿಸ್ ಅವಾರ್ಡ್ ಆನ್ ಬಿಹಾಫ್ ಆಫ್ ಆಲ್ ಮೈ brothers and sisters in this profession. Thank you for recognizing me. Jai Hind. ಚೈತ್ರ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ